ನಮಸ್ಕಾರ ಸ್ನೇಹಿತರೆ. PLC ಕನ್ನಡದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟ್ರೇಡಿಂಗ್ ವ್ಯೂ ಆ್ಯಪ್ ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಟ್ರೇಡಿಂಗ್ ವ್ಯೂ ಚಾರ್ಟ್ ಓಪನ್ ಮಾಡಿದ್ದೆ. ರೈಟ್ ಕಾರ್ನರ್ ಅಲ್ಲಿ ಒಂದು ಸೆಟ್ಟಿಂಗ್ಸ್ ಅಂತ ಐಕಾನ್ ಇದೆ ನೋಡಿ ಇಲ್ಲಿ. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿರೋ ಎಲ್ಲ ಸೆಟ್ಟಿಂಗ್ಸ್ನು ನಾವು ಕಾನ್ಫಿಗರ್ ಮಾಡಬೇಕು ಅಥವಾ ತಿಳ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಯಾವ್ದಾದ್ರು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅನ್ನ ಕಾನ್ಫಿಗರ್ ಮಾಡಬೇಕು ಅಷ್ಟು ಮಾತ್ರ ನೋಡೋಣ. ಸೊ ಮೊದಲನೇದಾಗಿ ಸಿಂಬಾಲ್ ಅಲ್ಲಿ ಸಿಮೆಂಟ್ ಬಾರ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ಕ್ಲೋಸ್ ಅಂತ ಇದೆ. ಇದು ಅನ್ಟಿಕ್ ಆಗಿದೆ. ಟಿಕ್ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ ನೋಡಿ ಅನ್ಟಿಕ್ ಮಾಡೋಣ. ಸೊ ಇಲ್ಲಿ ಈ ಕಲರ್ ಅಬ್ಸರ್ವ್ ಮಾಡಿ ಇದನ್ನ. ಇದು ರೆಡ್ ಕ್ಯಾಂಡಲ್ ಇದೆ. ಸೊ ನಿಮಗೆ ಕ್ಯಾಂಡಲ್ ಬಗ್ಗೆ ನಾಲೆಜ್ ಇದೆ ಅಂತ ಅನ್ಕೋತೀನಿ. ಈ ಕಲರ್ ಬಾರ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ಕ್ಲೋಸ್ ಅಂದ್ರೆ ಪ್ರೀವಿಯಸ್ ಕ್ಯಾಂಡಲ್ ಕ್ಲೋಸ್ ಆಗಿರೋದು ಎಲ್ಲಿ ಇಲ್ಲಿ ಅಲ್ವಾ, ಇಲ್ಲಿ ಕ್ಲೋಸ್ ಆಗಿದೆ. ಸೊ ನೀವು ಇದನ್ನ ಟಿಕ್ ಮಾಡಿದಾಗ ಇದು ಗ್ರೀನ್ ಆಗುತ್ತೆ. ಯಾಕಂದ್ರೆ ಈ ಕ್ಯಾಂಡಲ್ ಇಲ್ಲಿಂದ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗಿರೋ, ಇಲ್ಲಿಂದ ಅಂದ್ರೆ ಈ ಕ್ಯಾಂಡಲ್ ಸೈಜ್ ಇರೋದು ಇಲ್ಲಿಂದ ಇಲ್ಲಿವರೆಗೆ, ಅಂದ್ರೆ ಪ್ರೀವಿಯಸ್ ಕ್ಯಾಂಡಲ್ಗಿಂತ ಈ ಕ್ಯಾಂಡಲ್ ಮೇಲೆ ಇದೆ. ಅದಕ್ಕೆ ಇದು ಕಲರ್ ಬಾರ್ಸ್ ಬೇಸ್ ಆನ್ ಪ್ರೀವಿಯಸ್ ಕ್ಲೋಸ್ ಅಂತ ಟಿಕ್ ಮಾಡಿದಾಗ ಗ್ರೀನ್ ಕ್ಯಾಂಡಲ್ ಬರುತ್ತೆ. ಇನ್ ಕೇಸ್ ನೀವು ಅನ್ಟಿಕ್ ಮಾಡಿದ್ರೆ ನಾನು ಅದನ್ನ ರಿಮೂವ್ ಮಾಡ್ತೀನಿ. ಅನ್ಟಿಕ್ ಮಾಡಿದಾಗ ಇದು ಇಲ್ಲಿ ಓಪನ್ ಆಗಿದೆ, ಆಮೇಲೆ ಇಲ್ಲಿ ಕ್ಲೋಸ್ ಆಗಿದೆ. ಅಂದ್ರೆ ಕ್ಲೋಸಿಂಗ್ ಪ್ರೈಸ್ ಓಪನಿಂಗ್ ಪ್ರೈಸ್ ಇಂದ ಕಡಿಮೆ ಇದೆ. ಸೊ ಇದನ್ನ ಈ ತರ ಓದ್ಕೋಬಹುದು, ಕಲರ್ ಬಾರ್ಸ್ ಬೇಸ್ಡ್ ಆನ್ ಟುಡೇಸ್ ಓಪನ್ ಅಂತ. ಅವಾಗ ನಿಮಗೆ ರೆಡ್ ಕ್ಯಾಂಡಲ್ ಬರುತ್ತೆ. ನೆಕ್ಸ್ಟ್ ಈ ಪ್ರಿಸಿಷನ್ ಮತ್ತೆ ಟೈಮ್ ಝೋನ್ ಎರಡು ಹಾಗೆ ಇರಲಿ, ಏನು ಚೇಂಜ್ ಮಾಡಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಟಸ್ ಲೈನ್ ಬಗ್ಗೆ ಹೇಳೋದಾದ್ರೆ ನಿಮಗೆ ನೀವು ಲೆಫ್ಟ್ ಕಾರ್ನರ್ ಅಲ್ಲಿ ಇದೊಂದು ಸೆಕ್ಷನ್ ಅನ್ನು ಅಬ್ಸರ್ವ್ ಮಾಡಿ. ಇಲ್ಲಿದೆ ನೋಡಿ, ಇಷ್ಟು ಮಾತ್ರ ನೋಡ್ತೀರಿ, ಇದರಲ್ಲೇ ಚೇಂಜ್ ಆಗುತ್ತೆ. ಇವಾಗ ಲೋಗೋ ಅಂದ್ರೆ ನಿಮಗೆ ಇಲ್ಲಿ 50 ಅಂತ ಕಾಣ್ತಾ ಇದೆಯಲ್ಲ, ಅದು ನಿಫ್ಟಿ 50 ಲೋಗೋ. ನೀವು ಅನ್ಟಿಕ್ ಮಾಡಿದ್ರೆ ಲೋಗೋ ಹೋಗುತ್ತೆ. ನಿಮ್ಮ ಟೈಟಲ್ ಬೇಡ ಅಂದ್ರೆ ಟೈಟಲ್ ಹೋಗುತ್ತೆ. ಈ ಟೈಟಲ್ ಒಳಗಡೆ ಡಿಸ್ಕ್ರಿಪ್ಷನ್ ಇದೆ, ನಿಫ್ಟಿ 50 ಇಂಡೆಕ್ಸ್ ಅಂತ. ನಿಮಗೆ ಡಿಸ್ಕ್ರಿಪ್ಷನ್ ಬೇಡ, ಓನ್ಲಿ ಟಿಕ್ಕರ್ ಬೇಕು ಅಂತಂದ್ರೆ ಓನ್ಲಿ ನಿಫ್ಟಿ ಅಂತ ತೋರಿಸುತ್ತೆ. ನಿಮಗೆ ಟಿಕ್ಕರ್ ಅಂಡ್ ಡಿಸ್ಕ್ರಿಪ್ಷನ್ ಎರಡು ಬೇಕು ಅಂದ್ರೆ ನಿಫ್ಟಿ 50 ಇಂಡೆಕ್ಸ್ ಅಂತ ತೋರಿಸುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡಿಫಾಲ್ಟ್ ಡಿಸ್ಕ್ರಿಪ್ಷನ್ ಇರಲಿ. ನಿಮಗೆ ನಿಫ್ಟಿ 50 ಇಂಡೆಕ್ಸ್ ಬೇಡ ಅಂದ್ರೆ ಓನ್ಲಿ ನಿಫ್ಟಿ ಅಂತ ಕಾಣ್ಬೇಕಾದ್ರೆ ಟಿಕ್ಕರ್ ಹಾಕೊಳ್ಳಿ. ಸೊ ಆಮೇಲೆ ಓಪನ್ ಮಾರ್ಕೆಟ್ ಸ್ಟೇಟಸ್ ಅಂತ. ಓಪನ್ ಮಾರ್ಕೆಟ್ ಸ್ಟೇಟಸ್ ಅಂದ್ರೆ ಇಲ್ಲೊಂದು ಗ್ರೀನ್ ಕಲರ್ ಡಾಟ್ ಕಾಣ್ತಾ ಇದೆ ನೋಡಿ ಇಲ್ಲಿ. ಈಗ ನಾನು ಮಾರ್ಕೆಟ್ ಓಪನ್ ಇದ್ದಾಗ ಈ ವಿಡಿಯೋ ಮಾಡ್ತಾ ಇದ್ದೇನೆ, ಅದಕ್ಕೆ ಅದು ಗ್ರೀನ್ ಕಾಣ್ತಾ ಇದೆ. ಇವಾಗ ಅನ್ಟಿಕ್ ಮಾಡಿದ್ರೆ ಅದು ಹೋಗುತ್ತೆ ನೋಡಿ. ಇನ್ ಕೇಸ್ ನೀವು ಟಿಕ್ ಮಾಡಿದಾಗ ಅದು ಗ್ರೀನ್ ಇದ್ರೆ ಅದು ಮಾರ್ಕೆಟ್ ಓಪನ್ ಆಗಿದೆ ಅಂತ ಅರ್ಥ. ಆಮೇಲೆ ಚಾರ್ಟ್ ವ್ಯಾಲ್ಯೂಸ್, ನಿಮಗೆ ಚಾರ್ಟ್ ವ್ಯಾಲ್ಯೂಸ್ ಅನ್ಟಿಕ್ ಮಾಡಿದ್ರೆ ಈ ಚಾರ್ಟ್ ಅಲ್ಲಿರೋ ವ್ಯಾಲ್ಯೂಸ್ ಎಲ್ಲ ಹೋಗುತ್ತೆ. ಅಂದ್ರೆ ಇವತ್ತಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆ, ಎಲ್ಲಿ ಕ್ಲೋಸ್ ಆಗಿದೆ, ಹೈ ಏನು ಲೋ ಏನು ಅಂತ. ನೀವು ಯಾವ್ದಾದ್ರು ಒಂದು ಕ್ಯಾಂಡಲ್ ಮೇಲೆ ಮೌಸ್ ಓವರ್ ಮಾಡಿದ್ರೆ ಅದು ತೋರಿಸೋದೇ ಇಷ್ಟು, ಓಪನ್, ಹೈ, ಲೋ, ಕ್ಲೋಸ್ ಅಂತ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬಾರ್ ಚೇಂಜ್ ವ್ಯಾಲ್ಯೂಸ್. ನೋಡಿ, ಬಾರ್ ಚೇಂಜ್ ವ್ಯಾಲ್ಯೂಸ್ ಅನ್ಟಿಕ್ ಮಾಡಿದಾಗ ನಿಮಗೆ ಇದು 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 ಈ ಸೆಕ್ಷನ್ ಹೊರಟೋಗುತ್ತೆ. ಅಂದ್ರೆ ಒಂದು ಕ್ಯಾಂಡಲ್ ಅಲ್ಲಿ ಎಷ್ಟು ಪ್ರೈಸ್ ಮೂವ್ಮೆಂಟ್ ಆಗಿದೆ ಅಂತ ತೋರಿಸೋದೆ ಬಾರ್ ಚೇಂಜ್ ವ್ಯಾಲ್ಯೂಸ್. ನೆಕ್ಸ್ಟ್ ವಾಲ್ಯೂಮ್, ಇಲ್ಲಿ ಬೈ ಡಿಫಾಲ್ಟ್ ವಾಲ್ಯೂಮ್ ಇಲ್ಲ. ಸೊ ನೀವು ವಾಲ್ಯೂಮ್ ಅಂತ ಹಾಕಿದ್ರೆ ನೀವು ಒಂದೊಂದು ಆವತ್ತಿನ ದಿನ ಅಥವಾ ಹಿಂದಿನ ದಿನ ಯಾವ ಕ್ಯಾಂಡಲ್ ಮೇಲೆ ನೀವು ಮೌಸ್ ಓವರ್ ಮಾಡ್ತೀರೋ ಅವತ್ತು ವಾಲ್ಯೂಮ್ ಎಷ್ಟಿದೆ ಅಂತ ತೋರಿಸುತ್ತೆ. ಲಾಸ್ಟ್ ಡೇ ಇದೆಲ್ಲ ಬೇಕಾಗಿಲ್ಲ. ಆಮೇಲೆ ಇಂಡಿಕೇಟರ್ಸ್, ಟೈಟಲ್ಸ್, ವ್ಯಾಲ್ಯೂಸ್, ಇದನ್ನ ಇಂಡಿಕೇಟರ್ ಸೆಕ್ಷನ್ ಬಂದ ನೋಡೋಣ. ಬಟ್ ಸ್ಟಿಲ್ ಒಂದ್ಸಲ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಬೈ ಡಿಫಾಲ್ಟ್ ಆಗಿ ನೀವು ಲಾಗಿನ್ ಆದಾಗ ಈ ವಾಲ್ಯೂಮ್ ಇಂಡಿಕೇಟರ್ ಬೈ ಡಿಫಾಲ್ಟ್ ಆಗಿ ಇರುತ್ತೆ. ಸೊ ಇವಾಗ ನಿಮಗೆ ನೀವು ಈ ಸೆಕ್ಷನ್ ಅಲ್ಲಿ ನೋಡಿದ್ರೆ ಓಕೆ, ಟೈಟಲ್ ಟೈಟಲ್ ಅನ್ಟಿಕ್ ಮಾಡಿದ್ರೆ ನನಗೆ ಅದು ಟೈಟಲ್ ವಾಲ್ಯೂಮ್ ಅಂತ ಹೋಗುತ್ತೆ. ಸೊ ನನಗೆ ವ್ಯಾಲ್ಯೂ ನೋಡೋದು ಬೇಡ ಅಂದ್ರೆ ಇದನ್ನ ಅನ್ಟಿಕ್ ಮಾಡಿ ಅಷ್ಟೇ. ಬ್ಯಾಕ್ಗ್ರೌಂಡ್ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಐ ವಿಲ್ ಡಿಲೀಟ್ ದಿಸ್.
ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೇಲ್ಸ್ ಆ್ಯಂಡ್ ಲೈನ್ಸ್ ಅಂತ. ಇದರಲ್ಲಿ ಎಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಪ್ರೈಸ್ ಸ್ಕೇಲ್ ಏನಿದೆ ಅಲ್ಲ, ಇದೆಲ್ಲಾನು ಸೇಮ್ ಅದೇ ತರ ಬಿಡಿ. ಈಗ ತುಂಬಾ ಲೆಂದಿ ಆಗಿಬಿಡುತ್ತೆ ವಿಡಿಯೋ ಎಲ್ಲ ನೋಡ್ತಾ ಹೋದ್ರೆ. ನೆಕ್ಸ್ಟ್ ಸಿಂಬಾಲ್. ಸಿಂಬಾಲ್ ಅಲ್ಲಿ ನಿಮಗೆ ಸಿಂಬಾಲ್ ಅಂದ್ರೆ ಏನಂತ ಹೇಳ್ತೀನಿ ನೋಡಿ. ಫಸ್ಟ್ ಇವಾಗ ಆ, ಇದನ್ನ ಹೈಡ್ ಮಾಡ್ಬಿಡೋಣ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಸಿಂಬಾಲ್. ಇಲ್ಲಿ ನೋಡಿ, ಸಿಂಬಲ್ ನನ್ನ ವ್ಯಾಲ್ಯೂಸ್ ಅಂತ ಅನ್ಟಿಕ್ ಮಾಡಿದ್ರೆ ವ್ಯಾಲ್ಯೂಸ್ ಹೋಗುತ್ತೆ. ಇಲ್ಲೊಂದು ಲೈನ್ ಕಾಣ್ತಾ ಇದೆ ನೋಡಿ, ಲೈಟ್ ಆಗಿ ನಿಮಗೆ ಆ ಲೈನ್ ಅನ್ಟಿಕ್ ಮಾಡಿ ಲೈನ್ ಹೋಗುತ್ತೆ. ನಿಮಗೆ ಇನ್ ಕೇಸ್ ಸಿಂಬಲ್ ಕಲರ್ ಗ್ರೀನ್ ಬದಲು ಬೇರೆ ಯಾವ್ದಾದ್ರು ಇವಾಗ ಅದು ಹೆಂಗ್ ಮೂವ್ಮೆಂಟ್ ಆಗುತ್ತೆ ಅಂದ್ರೆ, ಪ್ರೈಸ್ ಈ ತರ ನಿಮಗೆ ಮಲ್ಟಿಪಲ್ ಇದ್ರೆ ಏನಾಗುತ್ತೆ ಅಂದ್ರೆ, ಪ್ರೈಸ್ ಮೇಲೆ ಹೋಗ್ತಾ ಇದ್ರೆ ಗ್ರೀನ್ ಅಲ್ಲಿ ಕಾಣಿಸುತ್ತೆ, ಪ್ರೈಸ್ ಕೆಳಗಡೆ ಬೀಳ್ತಾ ಇದೆ ಅಂದ್ರೆ ರೆಡ್ ಅಲ್ಲಿ ಕಾಣುತ್ತೆ. ಬಟ್ ಇದನ್ನ ಚೇಂಜ್ ಮಾಡಬೇಡಿ, ಇದೇ ತರ ಇರಲಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ, ಇಲ್ಲ ಈ ಕಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮಾರ್ಕೆಟ್ ಅಂದ್ರೆ ಪ್ರೈಸ್ ಮೇಲೆ ಹೋಗ್ತಾ ಇದೆ ಕೆಳಗಡೆ ಹೋಗ್ತಾ ಇದೆ ಅಂತ. ಸೊ ಇದು ಹೀಗೆ ಇರಲಿ, ಚೇಂಜ್ ಮಾಡಬೇಡಿ. ಸೊ ಇದು ಓಕೆ. ಇದು ಪ್ರೈಸ್ ಪ್ರೈಸ್ ಅಂಡ್ ಪರ್ಸೆಂಟೇಜ್ ವ್ಯಾಲ್ಯೂ ಅಂದ್ರೆ ನಿಮಗೆ ಅಲ್ಲಿ ಪರ್ಸೆಂಟೇಜ್ ತೋರಿಸುತ್ತೆ. ಇದು ಬೈ ಡಿಫಾಲ್ಟ್ ಏನಿದೆ ಅದನ್ನೇ ಬಿಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು, ಓಕೆ ನಾನು ಫಸ್ಟ್ ಇದನ್ನು ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ, ಡಿಲೇಟೆಡ್. ಕ್ವಿಕ್ ಹೋಗೋಣ, ಇದು ತುಂಬಾ ಏನು. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಕೇಟರ್ಸ್ ಅಂಡ್ ಫಿನಾನ್ಷಿಯಲ್ಸ್ ಅಂತ ಇದೆ. ಸೊ ಇಲ್ಲಿ ನಾನು ಆ ಇಂಡಿಕೇಟರ್ ಒಂದನ್ನ ಎನೇಬಲ್ ಮಾಡ್ತೇನೆ. ಇವಾಗ ಇಂಡಿಕೇಟರ್ ಇಲ್ಲಿ ನೋಡಿ, ಇಲ್ಲಿ ಇಂಡಿಕೇಟರ್ ವ್ಯಾಲ್ಯೂ ತೋರಿಸ್ತಾ ಇದೆ ನೋಡಿ ಕೆಳಗಡೆ 269 ಅಂತ. ಇಲ್ಲಿ ಇಲ್ಲಿ ನಿಮಗೆ ನೇಮು ಬೇಕಂದ್ರೆ ತೋರಿಸುತ್ತೆ, ಇಸ್ ವಾಲ್ಯೂಮ್ ಇಂಡಿಕೇಟರ್ ಅಂತ. ಸೊ ಇದನ್ನ ಹಾಗೆ ಬಿಡಿ, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಪ್ರೀ ಮಾರ್ಕೆಟ್, ಪ್ರೀ ಆರ್ ಪೋಸ್ಟ್ ಮಾರ್ಕೆಟ್ ಈಗ ಲೈವ್ ಅಲ್ಲಿ ಇದೆಯಲ್ಲ, ಅದಕ್ಕೆ ಕಾಣ್ತಾ ಇಲ್ಲ. ನೀವು ಯೂಶಲಿ 9 7 9 7ಕ್ಕೆ ಪ್ರೀ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಸೊ ಕ್ಲೋಸ್ ಆದ್ಮೇಲೆ ಅದು ನಿಮಗೆ ಪ್ರೀ ಮಾರ್ಕೆಟ್ ಅಲ್ಲಿ ಪ್ರೈಸ್ ಎಲ್ಲಿ ಓಪನ್ ಆಗಿದೆ ಅಂತ ತೋರ್ಸೋಕೆ ಈ ಲೈನ್ ಬರುತ್ತೆ. ಇದನ್ನ ನೀವು ಚೇಂಜ್ ಮಾಡ್ಕೋಬಹುದು. ಇದು ಪೋಸ್ಟ್ ಮಾರ್ಕೆಟ್ ಆದ್ಮೇಲೆ ಎಲ್ಲಿ ಕ್ಲೋಸ್ ಆಗಿದೆ ಅಂತ ತೋರಿಸುತ್ತೆ. ಇದು ಹೈ ಅಂಡ್ ಲೋ, ಸೊ ಇದ್ರ ಅವಶ್ಯಕತೆ ಇಲ್ಲ. ಇದು ಹೈ ಅಂಡ್ ಲೋ ಅಂದ್ರೆ ನಿಮಗೆ ಇವತ್ತು ಮಾರ್ಕೆಟ್ ಎಲ್ಲಿ ಅಂದ್ರೆ ಈ ಚಾರ್ಟ್ ಅಲ್ಲಿರೋ ಹೈ ಮತ್ತೆ ಲೋ ತೋರಿಸುತ್ತೆ. ಇವತ್ತಿನ ಹೈ ಅಂಡ್ ಲೋ ಅಲ್ಲ, ಈ ಚಾರ್ಟ್ ನೀವು ಮಿನಿಮೈಸ್ ಮಾಡ್ತಾ ಹೋದಾಗ, ಸೊ ಅಂದ್ರೆ ಈ ಚಾರ್ಟ್ ಅಲ್ಲಿ ನಿಮ್ಗೆ ಎಲ್ಲಿ ಹೈ ಇದೆ ಅದು ತೋರಿಸ್ತಾ ಹೋಗುತ್ತೆ. ಇದು ಹೀಗೆ ಇರಲಿ, ಬಿಡ್ ಅಂಡ್ ಆಸ್ಕ್ ಬೇಡ. ಡೇ ಆಫ್ ದ ವೀಕ್ ಸೇಮ್ ಇರಲಿ. ಈ ಟೈಮ್ ಅವರ್ಸ್ ಫಾರ್ಮೆಟ್ ಇದೆಯಲ್ಲ, ಇದನ್ನ ನೀವು 12 ಅವರ್ಸ್ ಮಾಡ್ಕೊಳ್ಳಿ. ಅದರ್ವೈಸ್ ನಿಮ್ಗೆ ಏನಾಗುತ್ತೆ, ಮಧ್ಯಾಹ್ನ 1 ಗಂಟೆ ಆದಾಗ 13 ತೋರಿಸುತ್ತೆ. ನಮ್ಗೆ 13 ತೋರಿಸೋದು ಬೇಡ, ಆಕ್ಚುಲಿ 1 ತೋರಿಸ್ಬೇಕು ನನಗೆ ಅಂದ್ರೆ ಅದನ್ನ 12 ಅವರ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಕ್ಯಾನ್ವಾಸ್. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಈ ಕ್ಯಾನ್ವಾಸ್ ಅಲ್ಲಿ ನಿಮಗೆ ಈ ನೋಡಿ, ಬೈ ಡಿಫಾಲ್ಟ್ ಬ್ಯಾಕ್ ಗ್ರೌಂಡ್ ವೈಟ್ ಇದೆ. ಇದು ಕ್ವಿಕ್ ಆಗಿ ಹೋಗ್ಬಿಡ್ತೀನಿ. ಇದನ್ನ ಸಾಲಿಡ್ ಈ ವೈಟ್ ತೆಗೆದ್ಬಿಟ್ಟು ನೀವು ಯಾವ್ದಾದ್ರು ಒಂದು ಕಲರ್ ಚೇಂಜ್ ಮಾಡಿದ್ರೆ ಈ ತರ ಬ್ಯಾಕ್ ಗ್ರೌಂಡ್ ಕಲರ್ ಬರುತ್ತೆ. ಈ ಸಾಲಿಡ್ ತೆಗೆದ್ಬಿಟ್ಟು ನೀವು ಗ್ರೇಡಿಯಂಟ್ ಹಾಕಿದ್ರೆ, ಗ್ರೇಡಿಯಂಟ್ ಹಾಕ್ಬಿಟ್ಟು ನೀವು ಅದೇ ಸೇಮ್ ಅದೇ ತರನೇ ಆಗ್ಬಹುದು. ಸೊ ಈ ತರ ಬರುತ್ತೆ. ನೀವು ಕಲರ್ ಏನಾದ್ರು ಚೇಂಜ್ ಮಾಡ್ಕೋಬೇಕಾಯ್ತದೆ, ಈ ತರ ನೀವು ಚೇಂಜ್ ಮಾಡ್ಕೋಬಹುದು. ಬಟ್ ನಾನು ಸಾಲಿಡ್ ಬೈ ಡಿಫಾಲ್ಟ್ ಇರಲಿ. ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಈ ತರ ಇದರ ಸೆಟ್ಟಿಂಗ್ಸ್ ಎಲ್ಲ ಏನೇನು ಆಗುತ್ತೆ ಅಂತ. ಆಮೇಲೆ ಗ್ರಿಡ್ ಲೈನ್ಸ್. ಇವಾಗ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು, ಇಲ್ಲಿ ಚಾರ್ಟ್ ಒಳಗಡೆ ವರ್ಟಿಕಲ್ ಅಂಡ್ ಹಾರಿಜೆಂಟಲ್ ಗ್ರಿಡ್ ಲೈನ್ಸ್ ಕಾಣ್ತಾ ಇದಾವೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಓನ್ಲಿ ವರ್ಟಿಕಲ್ ಬೇಕಾ ಅಥವಾ ಹಾರಿಜೆಂಟಲ್ ಬೇಕಾ? ನೀವು ಇದರಲ್ಲಿ ಆಕ್ಚುಲಿ ನನ್ನಂತ ಹಾಕಿದ್ರೆ ನಿಮಗೆ ಪ್ಲೇನ್ ಏನೋ ಚಾರ್ಟ್ ಕಾಣುತ್ತೆ, ಬ್ಯಾಕ್ ಗ್ರೌಂಡ್ ಕಾಣುತ್ತೆ. ಸೊ ಇದಕ್ಕೆ ವರ್ಟಿಕಲ್ ಅಂಡ್ ಹಾರಿಜೆಂಟಲ್ ಇರಲಿ. ಬಟ್ ನಾನು ಯೂಸಲಿ ಯೂಸ್ ಮಾಡೋದು ಪ್ಲೇನ್. ಯಾಕಂದ್ರೆ ನಾವು ನೆಕ್ಸ್ಟ್ ಪ್ಲೇನ್ ಅಲ್ಲೇ ಇಟ್ಕೋಬೇಕು. ಯಾಕಂದ್ರೆ ನೆಕ್ಸ್ಟ್ ನೀವು ಟ್ರೆಂಡ್ ಲೈನ್ಸ್ ಬೇರೆ ಬೇರೆ ಲೈನ್ಸ್ ಎಲ್ಲ ಹಾಕಿದಾಗ ಅದು ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸದ್ಯಕ್ಕೆ ಇದು ಗ್ರಿಡ್ ಲೈನ್ಸ್ ನನ್ನಂತಾನೆ ಕೊಡ್ತೀನಿ. ಈ ಕ್ರಾಸ್ ಏರ್ ಇದೆ ನೋಡಿ, ಕ್ರಾಸ್ ಏರ್ ಅಂತಂದ್ರೆ ಇಲ್ಲಿ ಮೌಸಿಂಗ್ ಮಾಡಿದಾಗ, ಸೊ ಇದು ನಿಮ್ಗೆ ಕಾಣ್ತಾ ಇದೆಯಲ್ಲ ಒಂದು ಪ್ಲಸ್ ಮಾರ್ಕ್ ತರ.
ಸೊ ಅದೇ ಇದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಲೈನ್ ಅಂತ ಕೊಟ್ಬಿಟ್ಟು ಇದು ಕೊಟ್ರೆ ಸೊ ಈ ತರ ಚೇಂಜ್ ಆಗುತ್ತೆ ನೋಡಿ. ವಾಟರ್ ಮಾರ್ಕ್ ನೀವು ಇನ್ ಕೇಸ್ ಟಿಕ್ಕರ್ ಅಂತ ಕೊಟ್ರೆ ಈಗ ನಿಫ್ಟಿ ಅಂತ ಬರ್ತದೆ ನೋಡಿ, ಇದೇ ವಾಟರ್ ಮಾರ್ಕ್. ಇದನ್ನ ಚೇಂಜ್ ಮಾಡ್ಬೋದು ಬೇಕಾದ್ರೆ. ಓಕೆ, ಕಲರ್ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ ಕಲರ್. ಇಲ್ಲಿ ನೋಡಿ ನಿಮಗೆ ಕೆಳಗಡೆ ಮಂತ್ ಆಗಲಿ ಅಥವಾ ರೈಟ್ ಸೈಡ್ ನಿಮಗೆ ಆ, ಈ ವ್ಯಾಲ್ಯೂಸ್ ಎಲ್ಲ ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ನನ್ನ ಫಾಂಟ್ 12 ಇದೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು 40 ಮಾಡ್ತೇನೆ ನೋಡಿ, ಚೇಂಜ್ ಆಗುತ್ತೆ ನೋಡಿ ಇವಾಗ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು, ಇವಾಗ ಬೈ ಡಿಫಾಲ್ಟ್ ಆಗಿ ಇಷ್ಟಿದೆಯಲ್ಲ, ನಿಮಗೆ ಎಷ್ಟು ಬೇಕೋ ಫಾರ್ ಎಕ್ಸಾಂಪಲ್ ನೀವು ಅದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನ್ಸುತ್ತೆ ಒಂದು 18 ಇಟ್ಕೊಂಡು ಮಾಡ್ಬೋದು. ಈ ಲೈನ್ಸ್ ಅಂದ್ರೆ ಏನಂತಂದ್ರೆ ನಿಮಗೆ ಇಲ್ಲಿ ಬಾಟಮ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ನಿಮಗೆ ಲೈನ್ಸ್ ಇಲ್ಲ, ಆಯ್ತಾ. ಇದನ್ನ ಏನೋ ಹಿಡನ್ ಆಗಿದೆ, ಅಂದ್ರೆ ಅಪಾಸಿಟಿ 0 ಆಗಿದೆ. ನಿಮಗೆ ಲೈನ್ಸ್ ಬೇಕು ನನಗೆ ಅಂತಂದ್ರೆ ನೀವು ಈ ತರ ಮಾಡಿದ್ರೆ ಇಲ್ಲೊಂದು ಲೈನ್ ಕಾಣುತ್ತೆ ನೋಡಿ ರೈಟ್ ಸೈಡ್. ಇದನ್ನ ರೆಡ್ ಮಾಡಿ ತೋರಿಸ್ತೀನಿ. ಅಂದ್ರೆ ನಿಮಗೆ ಸಪ್ರೇಟ್ ಆಗುತ್ತೆ ಈ ಬಾಟಮ್ ಪ್ಯಾನಲ್, ರೈಟ್ ಪ್ಯಾನಲ್. ಓಕೆ ಸ್ನೇಹಿತರೆ, ಇದು ಇಷ್ಟ ಆಯ್ತು. ಆಮೇಲೆ ಈ ನ್ಯಾವಿಗೇಷನ್ ಇದೆಲ್ಲ ಬೇಕಾಗಿಲ್ಲ. ಆಮೇಲೆ ಇದು ಟಾಪ್ ಆ್ಯಂಡ್ ಇದನ್ನ ನಾನು ರಿಸೆಟ್ ಮಾಡ್ತೇನೆ ಚಾರ್ಟ್ನ. ನಿಮಗೆ ಇದು ಮಾರ್ಜಿನ್ಸ್ ಅಂತಂದ್ರೆ ಈ ರೈಟ್ ಸೈಡ್ ಮಾರ್ಜಿನ್ ಇದನ್ನ ರೀಸೆಟ್ ಮಾಡಿದಾಗ ಈ ರೈಟ್ ಸೈಡ್ ಮಾರ್ಜಿನ್ ನಿಮಗೆ 10 ಬಾರ್ಸ್ ಇದೆ. ಇದನ್ನ ನಾನೊಂದು 2 ಬಾರ್ಸ್ ಹಾಕಿದ್ರೆ ಅದು ನೋಡಿ ನೆಕ್ಸ್ಟ್ ಇದೆಯಲ್ಲ ಮಾರ್ಜಿನ್ ಅಲ್ಲಿ ನೆಕ್ಸ್ಟ್ ಒಂದು 2 ಬಾರ್ಸ್ ಮಾತ್ರ ಬರುತ್ತೆ ಅಲ್ಲಿ. ಇವಾಗ ನಾವು 20 ಹಾಕಿದ್ರೆ ಸೊ ಈ ಮಾರ್ಜಿನ್ 20 ಬಾರ್ಸ್, ನೆಕ್ಸ್ಟ್ 20 ಬಾರ್ಸ್ ಡಿಸ್ಪ್ಲೇ ಆಗುತ್ತೆ ಅಂತ. ಸೇಮ್ ಅದೇ ತರನೇ ಇವಾಗ ಟಾಪ್ ಅಲ್ಲಿ 0 ಹಾಕ್ತೀನಿ. ಅದು ನೋಡಿ ಇಲ್ಲ ಕರೆಕ್ಟ್ ಮೇಲೆ ಟಾಪ್ ಪ್ಯಾನಲ್ಗೆ ಟಚ್ ಆಗ್ಬಿಡುತ್ತೆ. ಸೊ ಬಾಟಮ್ ಅಲ್ಲೂ 0 ಹಾಕಿದಾಗ ಇದ್ರ ಕೆಳಗಡೆ ಬರುತ್ತೆ. ಅಂದ್ರೆ ಈ ಲೆಫ್ಟ್ ಸೈಡ್ ನೋಡಿದಾಗ ಈ ಬಾರ್ ಇದೆಯಲ್ಲ ಇದು ಬಾಟಮ್ ಪ್ಯಾನಲ್ಗೆ ಟಚ್ ಆಗುತ್ತೆ. ಇದಿಷ್ಟ ಆಗಿತ್ತು ಕ್ಯಾನ್ವಾಸ್ದು. ಇನ್ ಟ್ರೇಡಿಂಗ್ ಅಲ್ಲಿ ನಿಮಗೆ ಟ್ರೇಡಿಂಗ್ ಅಲ್ಲಿ ಯಾವ್ದು ಸೆಟ್ಟಿಂಗ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಬೈಯರ್ಸ್ ಇಲ್ಲಿ ನೋಡಿ 2 ಬಟನ್ ಇದಾವೆ ನೋಡಿ ಇಲ್ಲಿ, ಸೆಲ್ಲರ್ ಬೈ ಅಂತ. ನಿಮಗೆ ಇನ್ ಕೇಸ್ ಅವೆರಡು ಬೇಡ ಅಂತಂದ್ರೆ ಆಕ್ಚುಲಿ ಟ್ರೇಡಿಂಗ್ ಫ್ರೀ ವರ್ಷನ್ ಅಲ್ಲಿ ನಿಮಗೆ ಅದು ಯೂಸ್ ಆಗಲ್ಲ. ಸೊ ಅದಕ್ಕೆ ನೀವು ಬೇಕಂದ್ರೆ ಬೈ ಆರ್ ಸೆಲ್ ಬಟನ್ ಟಿಕ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಇದರಲ್ಲಿ ಯಾವ್ದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಲರ್ಟ್ಸ್ ಬಂದ್ಬಿಟ್ಟು ಇದನ್ನ ನಾವು ಸಪ್ರೇಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದರದೇ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಆ, ಆಮೇಲೆ ಈ ಇವೆಂಟ್ಸ್ ಬಂದ್ಬಿಟ್ಟು ಲೇಟೆಸ್ಟ್ ನ್ಯೂಸ್ ಅಂದ್ರೆ ನಿಮಗೆ ಇಲ್ಲಿ ರೈಟ್ಸ್ ಕೆಳಗಡೆ ಒಂದು ಕಾಣ್ತಾ ಇದೆ ನೋಡಿ ಇಲ್ಲಿ. ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಇವಾಗ ನಿಫ್ಟಿ ಆಗಿರೋದ್ರಿಂದ ನಿಮಗೆ ಇದು ಒಂದು ಮಾರ್ಕ್ ಕಾಣ್ತಾ ಇದೆ. ಇದು ಏನೋ ಇದು ಸ್ಟೇಟ್ ಆಪ್ಷನ್ಸ್ ಇದೆ. ನಾನೊಂದು ಒಂದು ಚೇಂಜ್ ಮಾಡಿ ನೋಡ್ತೀನಿ. ಆಂಜಲ್ ಒನ್ ಅಂತ ತಗೊಳ್ಳೋಣ, ಅದರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ, ಇವಾಗ ನಾನು ಆಂಜಲ್ ಒನ್ ಚಾರ್ಟ್ ಓಪನ್ ಮಾಡಿದ್ದೆ. ಸೊ ಇಲ್ಲಿ ಇವೆಂಟ್ಸ್ ಅಂದ್ರೆ ಡಿವಿಡೆಂಡ್ಸ್ ಬರುತ್ತೆ. ಡಿ ಅಂತಂದ್ರೆ ಇಲ್ಲಿ ಕೆಳಗಡೆ ನೀವು ಬಾಟಮ್ ಪ್ಯಾನಲ್ ಅಲ್ಲಿ ಒಂದ್ಸಲ ಅಬ್ಸರ್ವ್ ಮಾಡಿ, ಈ ಡಿ ಅಂತ ಬರುತ್ತಲ್ಲ ಇದು ಡಿವಿಡೆಂಡ್ ಯಾವಾಗ ಕೊಟ್ಟಿದೆ ಅಂತ ತೋರುತ್ತೆ. ನೆಕ್ಸ್ಟ್ ಸ್ಪ್ಲಿಟ್ ಯಾವಾಗ ಆಗಿದೆ ಇದು ಆಂಜಲ್ ರೀಸೆಂಟ್ ಆಗಿ ಸ್ಪ್ಲಿಟ್ ಆಗಿತ್ತು ಲಾಸ್ಟ್ ಫೆಬ್ರವರಿ 26 ಅಲ್ಲಿ, ಅದು ಬರುತ್ತೆ. ಅರ್ನಿಂಗ್ಸ್ ಅಂದ್ರೆ ಅವ್ರದ್ದು ರೆವಿನ್ಯೂ ಎಲ್ಲ ಯಾವಾಗ ಬರುತ್ತೆ ಅಂತೇಳಿ, ನೆಕ್ಸ್ಟ್ ರೆವಿನ್ಯೂ ಯಾವಾಗಿದೆ, ಲಾಸ್ಟ್ ರೆವಿನ್ಯೂ ಯಾವಾಗ, ಅರ್ನಿಂಗ್ಸ್ ಯಾವಾಗ ಆಗಿರುತ್ತೆ, ಅದರದ್ದು ಡೀಟೇಲ್ಸ್ ಎಲ್ಲ ಇಲ್ಲೇ ಬಂದಿತ್ತು ನಿಮಗೆ. ಆಮೇಲೆ ಬಂದ್ಬಿಟ್ಟು ಲೇಟೆಸ್ಟ್ ನ್ಯೂಸ್ ಅಂದ್ರೆ ಇಲ್ಲಿದೆ ನೋಡಿ, ಈ ತರ ಸಿಂಬಲ್ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಲೇಟೆಸ್ಟ್ ಆಗಿ ಅಂದ್ರೆ ಇವನ್ ಲೇಟೆಸ್ಟ್ ಅಂದ್ರೆ ಇವತ್ತು ಯಾವ್ದಾದ್ರು ನ್ಯೂಸ್ ಕೂಡ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಓಕೆ ಸ್ನೇಹಿತರೆ, ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಂತ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.